ನಮ್ಮ ಡಿಪಾರ್ಟ್ಮೆಂಟ್ ವಿಚಾರದಲ್ಲಿ 2 ವರ್ಷದಲ್ಲಿ ಏನೆಲ್ಲ ಆಗ್ತಾ ಇದೆ, ಏನು ಮಾಡಿದ್ರ, ಹೊಸದಾಗಿ ಏನು ಮಾಡಿದ್ರ, ಹಂಗೆ ಅಂತ ಅದ್ರ ವಿಚಾರ ಕೇಳಿದ್ರು ಅದು ಹೇಳಿದ್ದೀನಿ, ವಿವರಣೆ ಕೊಟ್ಟಿದ್ದೀನಿ. ಮತ್ತೆ ಕೆಲವು MLAಸ್ಗೆ ಕೆಲವು ಇನ್ಫ್ರಾಸ್ಟ್ರಕ್ಚರ್ ಆಗಬೇಕು ಅಂತ ಹೇಳಿದ್ದಾರೆ. ಅವ್ರು ಹೇಳಿದಾರೆ ಅದನ್ನ ಸಮೇತ ಮಾಡ್ತೀವಿ ನಾವು. ಈಗಾಗಲೇ ವಿ ಆರ್ ಡೂಯಿಂಗ್ ಇಟ್. ಅವ್ರು ಏನು ಹೇಳಿದಾರೋ ಅದನ್ನ ನೋಡ್ಬಿಟ್ಟು ಮಾಡ್ತಿದ್ದೆ. ಶಾಸಕರು ಕೆಲವೊಂದು ಫಾರ್ ಎಕ್ಸಾಂಪಲ್ ಸಬ್ಸ್ಟೇಷನ್ ನಮ್ಮ ಇದಕ್ಕೆ ಬೇಕಂತ ಹೇಳಿದ್ದಾರೆ, ಕೆಲವೊಂದು ಲೈನ್ಗಳು ನಮಗೆ ಸಪರೇಟ್ ಬೇಕಂತ ಹೇಳ್ತಾರೆ, ಇದು ಹೇಳ್ತಾರೆ. ಅದನ್ನ ಮಾಡಿದ ಅದನ್ನ ಕೊಟ್ಟಿದ್ದಾರೆ ನನಗೆ. ನಾನು ಅದನ್ನ ಫೈಂಡ್ ಔಟ್ ಮಾಡಿಬಿಟ್ಟು ಅದಕ್ಕೆ ಆಕ್ಷನ್ ತಗೊಳ್ತೀನಿ. ನೋಡಿ, ಸ್ಮಾರ್ಟ್ ಮೀಟರ್ ನಿಮಗೆಲ್ಲ ಗೊತ್ತು, ನೀವೇ ಸ್ಮಾರ್ಟ್ ಮೀಟರ್ಗೆ ಜಾಸ್ತಿ ಕೇಳ್ತಾ ಇರೋದು. ಅದು ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಕೋರ್ಟ್ ಅವತ್ತೇ ಹೇಳಿದ್ದೀನಿ, ಇವರು ಹಿಟ್ ಅಂಡ್ ರನ್ ಮಾಡ್ತಾ ಇದ್ದಾರಲ್ಲ, ಈಗೇನಿದ್ರು ಕೋರ್ಟಲ್ಲಿ ಕೇಸ್ ಬಂದಿದೆ. ನಾವು ನಮ್ಮ ವಾದವನ್ನು ಅಲ್ಲಿ ಮಂಡಿಸ್ತೀವಿ, ಅವರು ಯಾರು ಕಂಪ್ಲೇಂಟ್ ಮಾಡ್ತಾರೆ ಅವ್ರ ವಾದವನ್ನು ಮಂಡಿಸಿದ್ವಿ. ಲಾಸ್ಟ್ಗೆ ಕೋರ್ಟ್ ಏನು ತೀರ್ಮಾನ ಮಾಡ್ತೀವಿ, ಕೋರ್ಟ್ ತೀರ್ಮಾನ ಪ್ರಕಾರ ನಾವು ನೋಡ್ಕೊಳ್ತೀವಿ.